ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. There are so many species of the microorganisms. ನಾನಾ ವಿಧವಾದ ಸೂಕ್ಷ್ಮ ಜೀವಾಣುಗಳು ಇದ್ದಾವೆ. There are so many species of the microorganisms. They are called ಅವುಗಳೆಂದರೆ number 1 ಒಂದು entomopathogenic bacteria. Entomo. ಎಂಟೋಮೋ ENTOMO ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ. ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ. ಎಂಟೋಮೋ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಜೀವಾಣು. ಎಂಟೋಮೋ ರೋಗಕಾರಕ ಜೀವಾಣು. रोगकारक नहीं. एंटोमोपैथोजेनिक बैक्टीरिया रोगकारक. रोगकारक. एंटोमोपैथोजेनिक फंगसेस. ಎಂಟೋಮೋ ಪರಭಕ್ಷಿ ಶಿಲೀಂಧ್ರಗಳು. ಫಂಗಸಸ್ ಶಿಲೀಂಧ್ರಗಳು. ಎಂಟೋಮೋ ಪರಾವಲಂಬಿ ಶಿಲೀಂಧ್ರಗಳು. एंटोमोपैथोजेनिक वायरसेस विषाणु. ಎಂಟೋಮೋ ರೋಗಕಾರಕ ವೈರಾಣುಗಳು. ಕೂತ್ಕೊಳ್ಳಿ ನಾಗರಾಜ್ ನಟರಾಜ್ ಅವರೇ. ಎಂಟೋಮೋ ರೋಗಕಾರಕ ಪ್ರೋಟೋಜೋವಾ. PROTOZOA. And entomopathogenic nematode also, faint nematode. ಎಂಟೋಮೋ ರೋಗಕಾರಕ ಲಾಡಿ ಹುಳ ಅಥವಾ ನಿಮೋಟೆಡ್. NAEMOTODE. Nematode. NAEMOTODE. All these microorganisms, bacteria, funguses, viruses, protozoa, nematodes, enter in the body of the insect, enemy insect. ಇವೆಲ್ಲ ಈ ನಮ್ಮ ವೈರಿ ಕೀಟಗಳ ಶರೀರದಲ್ಲಿ ಪ್ರವೇಶ ಮಾಡ್ತವೆ. दुश्मन के शरीर में प्रवेश करते. ನಮ್ಮ ವೈರಿ ಕೀಟಗಳಲ್ಲಿ ಪ್ರವೇಶ ಮಾಡ್ತವೆ, ಶರೀರದಲ್ಲಿ ಪ್ರವೇಶ ಮಾಡ್ತವೆ. They spread out in the body of the enemy. ಅದು ಪೂರ್ಣ ಆ ಶರೀರದಲ್ಲಿ ಹರಡ್ತವೆ. They cause the disease in the body of the enemy. ಅದ್ರ ಮುಖೇನ ಆ ವೈರಿ ಕೀಟದ ಶರೀರದಲ್ಲಿ ರೋಗಗಳನ್ನು ಸೃಷ್ಟಿ ಮಾಡ್ತವೆ. And they kill the enemy insect by this disease. ಆ ರೋಗ ಮೂಲಕವಾಗಿ ಆ ಶತ್ರು ಕೀಟಗಳು ನಶಿಸಿ ಹೋಗ್ತವೆ, ಸಾಯ್ತವೆ. ಸುಲಭ ನೋಡ್ರಿ. Entomopathogenic bacteria means ಶತ್ರು ಕೀಟ ಶರೀರ ಬಾಧಕ ರೋಗಾಣು. ಯಾವುದು ಶತ್ರು ಕೀಟದ ಶರೀರನ ಬಾಧೆ ಮಾಡ್ತವೆ
ಅವು ಎಂಟೋಮೋ ರೋಗ ಕಾರಕ ಜೀವಾಣುಗಳು. In Subhash Palekar Krishi, ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ when we utilize Jivamrutam and spray Jivamrutam, ನೀವು ಯಾವಾಗ ಜೀವಾಮೃತ ಉಪಯೋಗಿಸ್ತೀರಿ ಮತ್ತು ಜೀವಾಮೃತ ಸಿಂಪರಣೆ ಮಾಡುತ್ತೀರಿ, all these entomopathogenic microorganisms are existed in the Jivamrutam. ಈ ಎಂಟೋಮೋ ರೋಗ ಕಾರಕ ಜೀವಾಣುಗಳು ಈ ಜೀವಾಮೃತದಲ್ಲಿ ಲಭ್ಯವಿರುತ್ತವೆ. They become activate. ಅವು ಕಾರ್ಯರೂಪಕ್ಕೆ ಬರ್ತವೆ. They search out the enemy where they are. ಆಮೇಲೆ ಬಿಡೋದಿಲ್ಲ, ವೈರಿಗಳನ್ನ ಹುಡುಕ್ತವೆ. They enter in the body. ಅವು ಆ ವೈರಿ ಕೀಟಗಳ ಶರೀರವನ್ನು ಪ್ರವೇಶ ಮಾಡುತ್ತವೆ. They create disease in the enemy body. ಅವು ಆ ಶರೀರಗಳಲ್ಲಿ ರೋಗವನ್ನು ಸೃಷ್ಟಿ ಮಾಡ್ತವೆ And kill them. ಅವನ್ನ ನಿರ್ನಾಮ ಮಾಡ್ತವೆ, ಸಾಯಿಸ್ತವೆ. That means when you do Jivamrutam, spray Jivamrutam, automatically this is happened. ನೀವೇನು ಮಾಡ್ಬೇಕಲ್ಲ, Automatically, nothing to be ಜೀವಾಮೃತ done. ಉಪಯೋಗಿಸ್ರಿ, ಜೀವಾಮೃತ ಸಿಂಪರಣೆ ಮಾಡಿ ನೆಮ್ಮದಿ ಊರಲ್ಲಿ ಮನೆಯಲ್ಲಿ ಮಕ್ಕಳಿ.